ಕಾವ್ಯದಲ್ಲಿ ಹೇಳಿರ್ತಕ್ಕಂಥದ್ದು. ಆಮೇಲೆ ವೆಂಕಟೇಶ್ ಅವರು ನನ್ನೊಡಲ ಠಾವು ನಿಮ್ಮದೇ ಸಾಲು, ಎರಡೇ ಸಾಲು ಸಾಕು ಇಡೀ ಕಾವ್ಯಕ್ಕೆ ಅಂತ ನಾನು ಅಂದ್ಕೊಂಡಿದ್ದು. ನನ್ನೊಡಲ ಠಾವು ನಿಮ್ಮದೇ. ಆ ಸಾವು ಅಂತಂದರೆ ಇಲ್ಲಿ ಸಾವೇ ಆಗಬೇಕಾಗಿಲ್ಲ, ಎಲ್ಲ ವೇಸ್ಟೇಜ್ ಇದೆಯಲ್ಲ ಅದೆಲ್ಲ ಸಾವಿನ ಪ್ರತೀಕ ಅಂತ. ಒಂದು ಸಾವಿನ ಪ್ರತೀಕದಲ್ಲಿ ಅದು ಅವರು ಆ ಕಾವ್ಯದ ಮೂಲಕ ಕಟ್ಕೊಟ್ಟಿದ್ದು ಅಂತಂದೇಳಿ. ಆಮೇಲೆ ಮತ್ತೆ ಯಾರ್ದು ಬಿಟ್ಟೆ ನಾನು. ನಾಗಿರೆಡ್ಡಿಯವರು ಬರ್ಕೊಂಡೆ. ನಾಗಿರೆಡ್ಡಿಯವ್ರದ್ದು ಜಗದ ತುಂಬ ಬಳಸುತ್ತಾರೆ ಡಸ್ಟ್ಬಿನ್, ಕಸ ತುಂಬಲು. ಅನ್ಯಾಯದ, ಅವಮಾನದ, ಈ ಪಾಪದ ಕಸವನ್ನ ನನ್ನ ಒಡಲಿಗೆ ಹಾಕುತ್ತಾರೆ ಅಂತಂದೇಳಿ ಸರ್ ಹೇಳ್ತಾ ಇದ್ರು. ಈ ಥರದ ಅಂದ್ರೆ ನೋಡಿ, ಇಲ್ಲಿ ಬರೀ ಕಸ ಅನ್ನೋದನ್ನ ಕೈಯಾಗ ಕಾಲಲ್ಲಿ ಬಿದ್ದಿರೋದು ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಭಯೋತ್ಪಾದನೆ, ಭ್ರಷ್ಟಾಚಾರ ಇವೆಲ್ಲವೂ ಕಸುಗಳೇ ಅಂತ. ಇವನ್ನೆಲ್ಲ ಸ್ವಚ್ಛವಾಗಿ ನಮ್ಮ ಲೋಕಾಯುಕ್ತರು ಹೆಂಗೆ ಒಡೆದೋಡಿಸ್ತಕ್ಕಿದ್ದಾರೆ, ಆ ಥರ ಇದು ಡಸ್ಟ್ಬಿನ್ ಅನ್ನೋದು ಅಲ್ಲಿಗೆ ಅದನ್ನು ತಂದು ಇದು ಹೋಲಿಕೆ ಮಾಡಿ ಬರೆದಿರ್ತಕ್ಕಂಥದ್ದು ನಾಗಿರೆಡ್ಡಿಯವ್ರದ್ದು ಕವನ ಅಂತ ಹೇಳಿ. ಆಮೇಲೆ ವೀರಯ್ಯ ಸ್ವಾಮಿಯವ್ರದ್ದು ಕವನ ಕೇಳಿಸ್ಕೊಳ್ಳೋದ್ರಲ್ಲಿ ಕೇಳಿದೆ ನಾನು. ನನ್ನಲ್ಲಿ ಕಸ ಸುರಿದು ಮೆರೆಯೋರು ನೀವು. ಈ ಮೆರೆಯೋದಿದೆಯಲ್ಲ ನೋಡಿ, ಅಧಿಕಾರ ಬಂದ ಮೇಲೆ ಮೆರೆಯೋದು ಹೆಂಗಿದೆ ಅದಕ್ಕೆ ಹೋಲಿಕೆ ಮಾಡಿ, ನನ್ನಲ್ಲಿ ಕಸ ಸುರಿದು ಮೆರೆಯುವವರು ನೀವು ನೀಡಿದ ಶಿಕ್ಷೆಗೆ ನಗುನಗುತ್ತಾ ಸ್ವೀಕರಿಸುವೆ ಆ ಭಿಕ್ಷೆ ಅಂತ. ನನಗದು ಭಿಕ್ಷೆ, ಅದು ನಿಮಗೆ ಶಿಕ್ಷೆ ಅಂತ, ನೀವು ಹಾಕಲೇಬೇಕು ಅನಿವಾರ್ಯವಾಗಿ ಅನ್ನೋದನ್ನ ಆ ವೀರಯ್ಯ ಸ್ವಾಮಿಯವ್ರದ್ದು ಹೇಳಿದ್ದು. ಕೊನೆಗೆ ಯಲ್ಲಮ್ಮವ್ರ ಕವನವನ್ನು ಇವರು ಓದಿದರು. ಕೆಲಸಕ್ಕೆ ಬಾರದ ವಸ್ತುಗಳನ್ನೆಲ್ಲ ಹಾಕಿ ಆ ತಿಪ್ಪಿಯನ್ನು ಉಪ್ಪರಿಗೆ ಮಾಡುವಂಥದ್ದು ಇದೆಯಲ್ಲ, ಒಂದಲ್ಲ ಒಂದು ದಿನ ಆ ತಿಪ್ಪಿ ಉಪ್ಪರಿಗೆ ಆಗಲೇಬೇಕು ಅನ್ನೋ, ಉಪ್ಪರಿಗಿರೋದು ತಿಪ್ಪಿ ಆಗೋದು ಈ ಸಮಾಜದಲ್ಲಿ ನಾವು ನೋಡಿದ್ವಿ. ಮನುಷ್ಯ ಅದೊಂದು ಪ್ರತಿಮೆಯಾಗಿದೆ, ಏರಿದವನು ಇಳಿದೇ ಇಳಿತಾನೆ, ಇದು ಒಂದು ಚಕ್ರ ಅಂತಂದೇಳಿ, ಮೇಲೆ ಏರಿದವನು ಇಳಿದೇ ಇಳಿತಾನೆ, ಇಳಿದವನು ಮೇಲೆ ಇರ್ತಾನೆ ಅನ್ನೋದು. ಹಾಗೆ ಡಸ್ಟ್ಬಿನ್ ಅನ್ನೋದು ಕೂಡ ಇನ್ನು ಈ ಇಡೀ ಈ ಕಸದ ತೊಟ್ಟಿಯನ್ನು ನಾವು ಒಂದು ರೀತಿ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅನ್ನೋದು ನನ್ನ ತಲೆಯಲ್ಲಿ ಬಂದಿದೆ. ಬಸವಣ್ಣವರು ಒಂದು ವಚನ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಉಳಿಸುವ ಪರಿ ಅನ್ನೋದಿದೆಯಲ್ಲ, ಆ ಸಾಲು, ಅದಕ್ಕಿಂತ ಮೊದಲು ಬರುವಂಥ ಸಾಲುಗಳು ಕೊನೆಗೆ ಇವರು ಬಸವಣ್ಣವರು ಹೇಳೋಂಥದ್ದು ಏನಂತಂದರೆ, ನಮ್ಮ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆಗಬೇಕಾದ್ರೆ ನಾವು ಇಂಥ ಒಂದು ಆಧ್ಯಾತ್ಮದ ವಿಚಾರಗಳನ್ನು, ಸತ್ಸಂಗಗಳನ್ನು ನಾವು ಕೇಳುವಂಥದ್ದಾಗಬೇಕು, ಓದುವಂಥದ್ದಾದಾಗ ಮಾತ್ರ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೊಳೆ ಹೋಗೋದಕ್ಕೆ ಸಾಧ್ಯ. ಹಾಗಾಗಿ ಭಾಳಷ್ಟು ಜನ ಕವಿಗೋಷ್ಠಿ ಮತ್ತು ಕವನ ಜಾಸ್ತಿ ಇರಲ್ಲ. ಇಲ್ಲೊಂದು ಯಾವುದೋ ಒಂದು ಸಿನಿಮಾದ ಒಂದು ಏನಾದರೂ ಇದೆ ಅಥವಾ ಒಂದು ಏನಾದರೂ ಜನ ಜಾಸ್ತಿ ಸೇರಿ. ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ, ಇಂಥ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಬೆರಳಿನಿಕೆ ಜನ ಇದ್ದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಇದು ಅನುಭವ ಮಂಟಪ ಇದ್ದಂಗೆ. ಅಲ್ಲಿ ಎಲ್ಲರೂ ಬರ್ತಿದ್ದಿಲ್ಲ, ಶರಣರಷ್ಟೇ ಬರ್ತಿದ್ರು. ಅಲ್ಲಮ್ಮ ಪ್ರಭುತ್ವ ಚರ್ಚೆ ಆಗ್ತಿತ್ತು, ಸಮಾಜದ ಆಗು ಹೋಗುಗಳು ಚರ್ಚೆ ಮಾಡ್ತಿದ್ರು, ಅನುಭವ ಅಂತ ಮುಗಿದೋಯ್ತು. ಇವತ್ತು ನಾವು ಮಾಡಿದ್ದು ಅದೇ ಅಂತ ನನಗನ್ಸುತ್ತೆ. ಇಡೀ ಜಗತ್ತಿನ ಒಂದು ಡಸ್ಟ್ಬಿನ್ ಬಗ್ಗೆ ಇಟ್ಕೊಂಡು ಮಾಡಿರೋದು ಇದು. ನಾಳೆ ಈ ಕವನ ಸಂಕಲನ ಬಂದು ಇದು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಬೇಕು, ಇದು ಎಲ್ಲ ಕಡೆಗೆ ಹೋಗ್ಬೇಕು. ಬೇರೆ ಬೇರೆ ಭಾಷೆಯಲ್ಲಿ ಆದಾಗ ಏನಾಗುತ್ತಂದರೆ, ನಾವು ಇದು ಇಲ್ಲಿ ಏನೋ ಒಂದು ಸಣ್ಣದೊಂದು ಬೀಜ ಹಾಕಿದ್ವಿ, ಅದು ನಾಳೆ ಒಂದು ಮರವಾಗಿ ಹೆಮ್ಮರವಾಗಿ ಬೆಳಿಬೇಕು ಅನ್ನೋದು ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಆಲೋಚನೆ ಮಾಡಿದ್ದಾರೆ ಅಜಯ್ ಬಣ್ಕರ್ ಆಗಿರ್ಬೋದು, ಸಹೋದರಿ ಮಾಣಿಯವರಾಗಿರ್ಬೋದು, ಮತ್ತು ನಾವೆಲ್ಲರೂ ಕೂಡ ಇಂಥದ್ದು ಸಹಭಾಗಿ ಆಗಿದ್ದೀವಲ್ಲ, ಅದು ಬಹಳ ಸಂತೋಷದ ಸಂಗತಿ ಅನ್ನೋದನ್ನ ಹೇಳ್ತಾ, ಅದು ಒಟ್ಟಾರೆ ಯುವನಾರವ ಅಂತಂದೇಳಿ ಡಸ್ಟ್ಬಿನ್ಗೂ ಅನ್ನೋಂಗಿಲ್ಲ, ಅದು ನಮ್ಮವ ಅನ್ನೋದಕ್ಕೆ ಬೇಕಾಗುತ್ತೆ. ಡಸ್ಟ್ಬಿನ್ನೂ ನಮಗೆ ಬೇಕೇ ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೇಳ್ತಾ ನಾನು ಒಂದು ಕವನ ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ಒಂದು 4 ನುಡಿ ಬರೆದಿದ್ದೆ. ಕಸವೆಂದು ತೀರಾ ನಿರ್ಲಕ್ಷ್ಯ ಮಾಡಿದರೆ ಮನೆಯಲ್ಲಿ ಮುನಿಸಿಕೊಳ್ಳುವಳಂತೆ ಲಕ್ಷ್ಮಿ. ವಾಸ್ತು ಪ್ರಕಾರ ವೃತ್ತಿ ಜೀವನದ ಅವಕಾಶಗಳೆಲ್ಲವೂ
0 ಯಶಸ್ಸು ಕಮ್ಮಿ. ವಾಸ್ತು ಪ್ರಕಾರ ವೃತ್ತಿ ಜೀವನದ ಅವಕಾಶ ಅಂದರೆ ಕಸದ ಡಬ್ಬಿ ಎಲ್ಲಿಡಬೇಕು ಅಲ್ಲಿ ಕರೆಕ್ಟಾಗಿ ಇಟ್ಟರೆ ವಾಸ್ತು ಪ್ರಕಾರ ಅನ್ನೋದು ಈಗೆಲ್ಲ ನಮ್ಮ ತಲೆಯಲ್ಲಿದೆ. ವಾಸ್ತು ಪ್ರಕಾರ ವೃತ್ತಿ ಜೀವನ ಅವಕಾಶಗಳೆಲ್ಲವೂ 0, ಯಶಸ್ಸು ಕಮ್ಮಿ ಅಂತ. ಆಗ್ನೇಯ ದಿಕ್ಕಿನಲ್ಲಿಟ್ಟರೆ ಕಸದ ಡಬ್ಬಿ ಮನೆಯ ಸದಸ್ಯರಿಗೆ ಆರ್ಥಿಕ ದುಸ್ಥಿತಿಯಂತೆ. ಕಸದ ಡಬ್ಬಿ ವಾಯುವ್ಯ ದಿಕ್ಕಿನಲ್ಲಿಟ್ಟರೆ ವಾಸ್ತು ಪ್ರಕಾರ ಉತ್ತಮೋತ್ತಮ ಸ್ಥಿತಿಗತಿಯಂತೆ. ಕಸದ ಡಬ್ಬಿಗೂ ಕೂಡ ಒಂದು ನಿಯಮ ಇದೆ ಅನ್ನೋದ್ರ ನೋಡಿ, ಇಲ್ಲಿ ಕೂಡ ಎಲ್ಲಿ ಬೇಕಲ್ಲಿ ಇಡಂಗಿಲ್ಲ, ಅದನ್ನ ಕರೆಕ್ಟ್ ಇದ್ರಲ್ಲಿ ಜಾಗದಲ್ಲಿ ಇಡಬೇಕು ಅಂತ. ಕಸದ ಡಬ್ಬಿ ಕೂಡ ಒಂದು ಮೌಲ್ಯ ಇದೆ ಅನ್ನೋದ್ರ ಬಗ್ಗೆ ವಾಸ್ತು ಪ್ರಕಾರ ಹೇಳ್ತಾರೆ. ಕಸವೆಂದರೆ ಮೂಗು ಮುರಿಯುವವರಿದ್ದಾರೆ. ತ್ಯಾಜ್ಯದಿಂದಲೇ ಏನೆಲ್ಲ ತಯಾರಾಗುವುದು ಅವರಿಗೇನು ಗೊತ್ತು. ಇವತ್ತು ನೋಡಿ, ನಾವು ವೇಸ್ಟ್ ಅಂತ ಯಾವುದು ಪ್ರಶ್ನೆಗೆ ಅದರಿಂದ ಏನೋ ಪುನರ್ಬಳಕೆ ನಡೀತಾ ಇದೆ. ಪ್ಲಾಸ್ಟಿಕ್ ಇವತ್ತು ನಾವೆಷ್ಟು ವೇಸ್ಟ್ ಅಂತ ಮಾಡ್ತೀವಿ, ಮತ್ತೆ ಅದು ತಯಾರು ಮಾಡ್ತಾರೆ. ವೇಸ್ಟ್ ಪೇಪರ್ ಅಂತ ಹೋಗುತ್ತೆ, ಮತ್ತೆ ತಯಾರು ಮಾಡ್ತಾರೆ. ಹೀಗಾಗಿ ತ್ಯಾಜ್ಯದಿಂದಲೇ ಏನೆಲ್ಲ ತಯಾರಾಗುವುದು ಅವರಿಗೇನು ಗೊತ್ತು. ಕಸದಿಂದ ರಸ ಮಾಡುವಲ್ಲಿ ಬೇಕೇ ಬೇಕು ಅತೀ ಜಾಣತನದಿಂದ ಚಿಂತನೆ ಕಸರತ್ತು. ಕಸವೆಂದರೆ ಮೂಗು ಮುರಿಯುವವರಿದ್ದಾರೆ. ತ್ಯಾಜ್ಯದಿಂದಲೇ ಏನೆಲ್ಲ ತಯಾರಾಗುವುದು ಅವರಿಗೇನು ಗೊತ್ತು. ಸಮಾಜವೂ ಆದೀತು ಕಸದ ಡಬ್ಬಿ ಅದರ ನೀತಿ ನಿಯಮಗಳ ಅನುಸರಿಸದಿದ್ದರೆ ಒಬ್ಬರಿಂದೊಬ್ಬರಿಗೆ ಹರಡಿ ಈಗ ಹಂಗೆ ಆಯ್ತು ನೋಡಿ. ಎಲ್ಲಿ ನಮಗೆಲ್ಲೋ ಚೈನಾದಲ್ಲಿ ಹುಟ್ಟಿತು ಅಂತಂದೇಳಿ ಆ ರೋಗ ಕರೋನಾ ಇಡೀ ಜಗತ್ತನ್ನೇ ಆವರಿಸ್ಕೊಂಡ್ಬಿಡ್ತದೆ. ಅದು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಹೀಗೆ ಅದು ಒಬ್ಬರಿಂದೊಬ್ಬರಿಗೆ ಹರಡಿ ಆದೀತು ಎಲ್ಲರಿಗೂ ತೊಂದರೆ. ಉತ್ತಮ ಆಲೋಚನೆಗಳಿಲ್ಲದಿದ್ದರೆ, ಕೆಟ್ಟ ನಡೆನುಡಿಗಳಿದ್ದರೆ ಸಮಾಜವೂ ಆದೀತು ಕಸದ ಡಬ್ಬಿ. ನಮ್ಮಲ್ಲಿ ನಡೆನುಡಿಗಳು, ಆಚಾರ ವಿಚಾರಗಳು ಸರಿ ಇಲ್ಲದೇ ಇದ್ದರೆ ಈ ಸಮಾಜವೇ ಒಂದು ಕಸದ ಡಬ್ಬಿ ಆಗಿಬಿಡುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಆ ನಾನು ಬಂದಿದ್ದೆ. ಇಷ್ಟು